ದುಡ್ಡಿಗೋಸ್ಕರ ಮೂವಿ ಮಾಡ್ತಿದ್ದಾರೆ. ಮೂವಿ ಮಾಡಬೇಕು ಅನ್ನೋ ಒಂದು ಪ್ರೀತಿಯಿಂದ ಮಾಡ್ತಾ ಇಲ್ಲ, ದುಡ್ಡು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮಾಡ್ತಾ ಇದ್ದಾರೆ. ನಾನು ಡೈರೆಕ್ಟರ್ಸ್ ಡೈರೆಕ್ಟರ್ ಎಷ್ಟು ಕೇಳ್ತಾರೋ ಅಷ್ಟೇ ಕೊಡ್ತೀನಿ ನಾನು, ಅದಕ್ಕಿಂತ ಒಂದು ಜಾಸ್ತಿ ಕೊಡಲ್ಲ, ಒಂದು ಕಮ್ಮಿ ಕೊಡಲ್ಲ. ಕೆಲವು ಪಾತ್ರಗಳು ಬರೀ ಮರ ಸುತ್ತದಾಗಿರುತ್ತೆ, ಅವಳು ಕಿಡ್ನಾಪ್ ಆಗ್ತಾಳೆ, ಅವಳನ್ನ ಸೇವ್ ಮಾಡಕ್ಕೆ ಒಬ್ಬ ಹೋಗ್ಬಿಡ್ತಾನೆ, ಇದೇ ತರ ಆಲ್ಮೋಸ್ಟ್ ಕಥೆಗಳಿರ್ತವೆ. ಅದು ನನಗೆ ಇಷ್ಟ ಆಗುತ್ತೆ. ಅವರು ಸಿನಿಮಾ ಮಾಡಬೇಕಾಗಿತ್ತು, ಅಡ್ವಾನ್ಸು ಕೂಡ ಕೊಟ್ಟಿದ್ರು, ನನಗೂ ಅಷ್ಟೇ, ಡೈರೆಕ್ಟರ್ಗೂ ಅಷ್ಟೇ, ಸ್ಕ್ರಿಪ್ಟನ್ನು ಮಾಡಿದ್ರು. ಆ ಕಾರಣಾಂತರದಿಂದ ಅದು ಟೇಕ್ ಆಫ್ ಆಗಲಿಲ್ಲ ಆ ಚಿತ್ರ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ದಿಗಂತನ ಸಿನಿಮಾ ಬರ್ದೇನೆ ಬಹಳಷ್ಟು ಕಾಲವಾಗಿತ್ತು. ದೂದ್ ಪೇಡ ದಿಗಂತ್ ಅಂತಂದರೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ಒಂದು ರೀತಿಯ ಕೈ ಮುದ್ದು, ಮನೆ ಮಗನ ಹಾಗೆ. ದಿಗಂತ ಯಾವುದೇ ಸಿನಿಮಾದಲ್ಲೂ ಯಾವುದೇ ಪಾತ್ರವನ್ನು ಮಾಡಿದರೂ ಕೂಡ ಆ ಪಾತ್ರ ಇಡೀ ಜನಮಾನಸಕ್ಕೆ ಒಂದು ಮುದ್ದು ಮುದ್ದಾಗಿ ಇವನು ನಮ್ಮವ ಅನ್ನುವ ಆಪ್ತತೆಯಿಂದ ಅದು ತಟ್ಟುತ್ತದೆ, ಮುಟ್ತದೆ ಮತ್ತು ಹೃದಯವನ್ನು ಆಳುತ್ತೆ. ಈಗ ಮಾರಿಗೋಲ್ಡ್ ಅನ್ನುವಂಥ ಒಂದು ಸಿನಿಮಾ ಈಗಾಗಲೇ ತನ್ನದೇ ಆದಂಥ ಕೆಲವು ಟೀಸರು, ಟ್ರೈಲರು ಇತ್ಯಾದಿಗಳ ಮೂಲಕ ಸದ್ದನ್ನು ಮಾಡ್ತಾ ಇದೆ. ಇವರಿಗೆ ದಿಗಂತರಿಗೆ ನಾಯಕಿಯಾಗಿ ಸಂಗೀತಾ ಶೃಂಗೇರಿ, ನಿಮಗೆ ಗೊತ್ತಿದೆ ಚಾರ್ಲಿಯಲ್ಲಿ ಒಂದು ಪಶುವೈದ್ಯೆಯ ಪಾತ್ರವನ್ನು ಎಷ್ಟು ಸುಂದರವಾಗಿ ನಿರ್ವಹಿಸಿದರು ಅಂತ. ಅದರ ಜೊತೆಗೆ ಒಂದು 2-3 ಸಿನಿಮಾವನ್ನು ಮಾಡಿದ್ದಾರೆ. ಆದರೆ ಇವರು ಬಿಗ್ ಬಾಸಿನಲ್ಲಿ ಸಿಂಹಿಣಿ ಅಂತಲೇ ಕರೆಸಿಕೊಂಡಂಥ ಖಡಕ್ಕಾದಂಥ ಹುಡುಗಿ. ನೇರ ನುಡಿ, ನೇರ ಮಾತು, ಮತ್ತು ಕಂಡದ್ದನ್ನು ಕಂಡ ಹಾಗೆ ತುಂಡು ತುಂಡಾಗಿ ಯಾರಿಗೆ ನೋವಾಗಲೇ ಬಿಡಲಿ, ಆದರೆ ಸತ್ಯ ಸತ್ಯವೇ ಅನ್ನುವ ರೀತಿಯಲ್ಲಿ ಮಾತು ಮತ್ತು ಬದುಕು ಎರಡನ್ನೂ ಸಮೀಕರಿಸಿ ನಡ್ಕೊಂಡು ಬಂದಂಥ ಹುಡುಗಿ. ನನಗೆ ಇಷ್ಟವಾದಂಥ ಪಾತ್ರ ಸಿಕ್ಕಿದರೆ ಮಾಡ್ತೇನೆ, ಇಲ್ಲದೇ ಇದ್ದರೆ ಕಾಯ್ತೇನೆ. ಈ ಹುಡುಗಿ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬರುವ ಹೊಸ ಹುಡುಗಿಯರಿಗೆ ಹೇಗೆ ಈ ಚಿತ್ರರಂಗದಲ್ಲಿ ಇರಬೇಕು, ಪಾತ್ರವನ್ನು ಹೇಗೆ ಆಯ್ಕೆ ಮಾಡಬೇಕು, ಈ ಎಲ್ಲ ರೀತಿಯಲ್ಲಿ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಹಾಗೆ ರಘುವರ್ಧನ್ ಈ ಸಿನಿಮಾದ ನಿರ್ಮಾಪಕರು. ನಿಜಕ್ಕಾದರೆ ಇವರು ನಿರ್ದೇಶಕರು. ಕನ್ನಡದಲ್ಲಿ ಹಲವು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಅದರಲ್ಲಿ ತನ್ನದೇ ಆದಂಥ ಒಂದು ಚಾರ್ಮನ್ನು ಉಳಿಸ್ಕೊಂಡು ಬಂದಂಥ ನಿರ್ದೇಶಕರು. ಆದರೆ ಅನಿವಾರ್ಯವಾಗಿ, ಅನಿರೀಕ್ಷಿತವಾಗಿ ಒಂದು ಕಥೆಯನ್ನು ತಂದಂಥ ರಾಘವೇಂದ್ರ ನಾಯಕ್, ಕುಂದಾಪುರದ ಮೂಲದವರು, ಮೊದಲ ಸಿನಿಮಾ ಇವರದು. ಈ ಸಿನಿಮಾವನ್ನು ಮಾಡುವ ಪೂರ್ವದಲ್ಲಿ ಅವರು ರಘುವರ್ಧನ್ಗೆ ಈ ಕಥೆಯನ್ನು ಕೊಡಲಿಕ್ಕೆ ಬಂದವರು. ಆದರೆ ಆ ಕಥೆಯನ್ನು ಓದಿದಂಥ ನಿಜವಾದಂಥ ಒಬ್ಬ ನಿರ್ದೇಶಕ ರಘುವರ್ಧನ್, ಇಲ್ಲ ಇದು ನಿಮ್ಮ ಮಗು, ನೀವೇ ಇದಕ್ಕೆ ಡೈರೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ರಾಘವೇಂದ್ರ ನಾಯಕರಿಗೆ ಡೈರೆಕ್ಷನ್ನಿನ ಅವಕಾಶ ಕೊಟ್ಟು ತಾನು ನಿರ್ಮಾಪಕನಾಗಿ ಹಿಂದೆ ನಿಂತು ಬಹಳ ಸದಭಿರುಚಿಯ ಉತ್ತಮವಾದಂಥ ಒಂದು ಚಿತ್ರವನ್ನು ಕಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇದು, ಅಥವಾ ಒಂದು ಮಾರಿಗೋಲ್ಡ್ ಅನ್ನುವಂಥ ಹೆಸರಿನಲ್ಲಿ ಜನಪ್ರಿಯವಾದಂಥ ಟೈಟಲ್ನಲ್ಲಿ ಈ ಕಾಲಕ್ಕೆ ಹೊಂದುವ ಒಂದು ಥ್ರಿಲ್ಲರನ್ನು ಅದ್ಭುತವಾಗಿ ಮಾಡಿದ್ದೇವೆ ಅಂತ ಅವರೇ ಹೇಳ್ತಾರೆ. ಅದರ ಜೊತೆಗೆ ಆ ವಿಶ್ವಾಸವನ್ನು ದಿಗಂತ್ ಮತ್ತು ಸಂಗೀತ ಕೂಡ, ಇಲ್ಲ ಈ ಸಿನಿಮಾ ಏನೋ ಒಂದು ಹೊಸ ರೀತಿಯಲ್ಲಿ ಮೂಡಿಬಂದಿದೆ, ನಮಗೂ ಬಹಳ ನಿರೀಕ್ಷೆ ಇದೆ ಅಂತ ಹೇಳಿದರು. ಬನ್ನಿ ಅವರ ಮಾತುಕತೆಗಳನ್ನು ಕೇಳೋಣ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ ದಿಗಂತ್? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ಬಿಗ್ ಬಾಸ್ ನೋಡಿದೆ, ನಾನು ಅಲ್ಲಿಯೂ ನೋಡಿದೆ, ಆಮೇಲೆ ಚಾರ್ಲಿಯಲ್ಲಿ ನೋಡಿದೆ, ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೇನೆ. ಸೊ ದಿಗಂತ್, ಈಗ ಏನು ಮಾಡ್ತಾ ಇದ್ದೀರಿ, ಏನಾಗ್ತಾ ಇದೆ? ಈಗ ಸದ್ಯಕ್ಕೆ ಮಾರಿಗೋಲ್ಡ್. ನಿಮ್ಗೇನಾದ್ರು ಗೋಲ್ಡ್ ಬೇಕಿದ್ರೆ ಹೇಳಿ, ನಾವು ಮಾಡ್ತೀವಿ. ನಾವು ಸಿನಿಮಾ ಮಾರಾಟ ಮಾಡೋದಕ್ಕಿಂತ ಇನ್ನು ಮುಂದೆ ಅದಲ್ಲೇ ಮಾಡೋದು ಒಳ್ಳೇದಲ್ತ ಅಲ್ವಾ? ಅದೇ ಬೆಟರ್ ಅನ್ಸ್ತಾ ಇದೆ ಇವಾಗ. ಅದ್ರಲ್ಲಿ ಬಿಲ್ ಮಾತ್ರ ಸಿಗಲ್ಲ. ಹೌದು. ಈ ಸಿನಿಮಾದ ಬಗ್ಗೆ ಏನು ದಿಗಂತ್? ಯಾಕಂದರೆ ದಿಗಂತ್ ಅಂತಂದಾಗ ಆ ಸಿನಿಮಾ ಮತ್ತು ಅದರ ಸ್ವಭಾವ, ಅದರ ನೇಚರು ಅಥವಾ ನೀವು ಮಾಡೋ ಪಾತ್ರ
ಅದನ್ನು ಬೇರೆಯವರಿಗೆ ಕಂಪೇರ್ ಮಾಡಿ ನಾವು ನೋಡುವ ಸ್ವಭಾವ ಇಟ್ಕೊಳ್ಬಾರ್ದು. ದಿಗಂತನ ಸಿನಿಮಾ ಅದು ದಿಗಂತದ ಆಚೆಯೂ ಇರ್ಬೋದು, ಈಚೆಯೂ ಇರ್ಬೋದು. ಕರೆಕ್ಟಾಗಿ ಹೇಳಿದ್ರಿ. ಹಾಗಾಗಿ ಈ ಮಾರಿಗೋಲ್ಡು ಹೇಗೆ ಅದು? ಇದೊಂದು ಕ್ರೈಮ್ ಥ್ರಿಲ್ಲರ್. ಒಂದು ಗೋಲ್ಡನ್ನ ಅಂದರೆ ಗೋಲ್ಡ್ ಬಿಸ್ಕೆಟನ್ನು ಹಿಡ್ಕೊಂಡು ಒಂದಷ್ಟು ಸನ್ನಿವೇಶನ ಕ್ರಿಯೇಟ್ ಮಾಡಿದ್ದಾರೆ. ಅದು ಮಾರಿಗೋಲ್ಡ್ ಒಳ್ಳೆ ಥ್ರಿಲ್ಲರ್. ಅಂದರೆ ಆಸೆಯ ದುಃಖಕ್ಕೆ ಮೂಲ ಅನ್ನೋ ಎಲ್ಲೋ ಒಂದು ಎಳೆನ ಅದನ್ನ ಇಟ್ಕೊಂಡು ಕೂಡ ಇದನ್ನ ಹೇಳೋದಕ್ಕೆ ಏನೋ ಒಂದು ಕತೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದು ಮಾರಿಗೋಲ್ಡ್ ತುಂಬಾ ಚೆನ್ನಾಗಿದೆ. ಒಂದು ಫಾಸ್ಟ್ ಪೇಸ್ ಥ್ರಿಲ್ಲರ್. ನಿಮಗೆಲ್ಲೂ ಅಂದರೆ ಸೀಟ್ ಎಡ್ಜಲ್ಲೇ ಕುತ್ಕೊಂಡು ನೋಡೋ ಅಂತ ಸಿನಿಮಾ. ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಕ್ರಿಯೇಟ್. ನಿಮ್ಮ ಸಿನಿಮಾದ ಕರಿಯರಲ್ಲಿ ಇದು ಸ್ವಲ್ಪ ಬೇರೆ ಥರನಾ? ತುಂಬಾ ವಿಭಿನ್ನ. ಅಂದರೆ ಇಲ್ಲಿವರೆಗೆ ಎಲ್ಲೂ ನಾವು ಹೌದು ಅಂದರೆ ನನಗೆ ನನ್ನ ಡೈಲಾಗ್ ಡೆಲಿವರಿ ದಾಟಿನೂ ಬೇರೆ ಥರನೇ ಹೇಳಬೇಕು ಅಂತ ನಮ್ಮ ಡೈರೆಕ್ಟ್ರು ಅಂದರೆ ಎಲ್ಲೂ ಕೇಳಿರಬಾರ್ದು, ಎಲ್ಲೂ ನೋಡಿರಬಾರ್ದು ದಿಗಂತ್ ಈ ಥರದ್ದು ಡೈಲಾಗು ಆ ಥರ ಶೈಲಿಯಲ್ಲಿ ಹೇಳಿಸಿದ್ದಾರೆ. ಸೊ ಅದು ನನಗೆ ಹೊಸ್ತು. ಯಾಕೆಂದರೆ ನಾನು ಡೈಲಾಗ್ ತುಂಬಾ ಇದೆ. ನಂದು ಸಂಪತ್ ಅವ್ರದ್ದು, ಆರ್ಟಿಸ್ಟ್ ಸಂಪತ್ ಅವ್ರದ್ದು ಒಂದು ಕಾಂಬಿನೇಷನ್ ಇದೆ. ಅದು ಒಂದು 30-40% ಮೂವಿ ಬರೀ ಇಬ್ರು ಕಾಂಬಿನೇಷನ್ ಅಲ್ಲಿ ನಡೆಯುತ್ತೆ. ಅದು ಒಂದು ಅಂದ್ರೆ ಪೇಜ್ ಗಟ್ಟಲೆ ಡೈಲಾಗ್ ಇದೆ. ಅದನ್ನ ನಂಗೆ ಡೈರೆಕ್ಟ್ರು ನಾವೆಲ್ಲ ಒಂದು ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡಿ ಯಾವ ರೀತಿನಲ್ಲಿ ಹೇಳಬೇಕು, ಯಾವ ರೀತಿನಲ್ಲಿ ಅವನ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಇದೆಲ್ಲ ನಾನು ಅಷ್ಟು ಡೀಟೇಲ್ ಆಗಿ ಯಾವ ಸಿನಿಮಾದಲ್ಲೂ ನಾನು ವರ್ಕ್ ಮಾಡಿರಲಿಲ್ಲ. ಬಟ್ ಇದರಲ್ಲಿ ಆ ಥರ ವರ್ಕ್ ಮಾಡಿದೆ. ಡೀಟೇಲ್ ಆಗಿ ಸಿಲೆಬದಲ್ಲಿ ಮಾಡಿಸೋದು ಕಷ್ಟ ತಾನೆ. ನಿಜ. ಯಾಕಂದ್ರೆ ನಿಮಗೆ ನಿಮ್ಮದೇ ಆದಂಥ ಒಂದು ಪ್ಯಾಟರ್ನ್ ಅಂತಿದೆ. ಅದು ನೀವು ಒಗ್ಗಿಸಿಕೊಂಡದ್ದು ಅಥವಾ ನಿರ್ದೇಶಕರು ನಿಮ್ಮನ್ನ ಅದೇ ತರ ಮಾಡಿಸಿದ್ದು? ಡೈರೆಕ್ಟರ್ಸ್ ಡೈರೆಕ್ಟರ್ ಎಷ್ಟು ಕೇಳ್ತಾರೋ ಅಷ್ಟೇ ಕೊಡ್ತೀನಿ ನಾನು. ಅದಕ್ಕಿಂತ ಒಂದು ಜಾಸ್ತಿ ಕೊಡಲ್ಲ, ಒಂದು ಕಮ್ಮಿ ಕೊಡಲ್ಲ. ಸೊ ಹಾಗಾಗಿ ಡೈರೆಕ್ಟರ್ ಮೇಲೆ ಇರೋದು ನನ್ನ ಹತ್ರ ಏನ್ ತಗೋಬೇಕು ಅನ್ನೋದು. ಸಂಗೀತ ಹೇಗಿದ್ದೀರಿ ನೀವು? ನಾನು ಸೂಪರ್. ಯಾವ ಸಿನಿಮಾದಲ್ಲಿ ಮಾಡ್ತಾ ಇದ್ದೀರಿ ಇತ್ತೀಚೆಗೆ? ಸದ್ಯಕ್ಕೆ ಮಾರಿಗೋಲ್ಡ್ ಮಾತ್ರ ರಿಲೀಸ್ ಆಗ್ಬೇಕಿದೆ ಅಷ್ಟೇ, ಇನ್ಯಾವುದೂ ಒಪ್ಕೊಂಡಿಲ್ಲ ಸದ್ಯಕ್ಕೆ. ಸೊ ಈ ಸಿನಿಮಾದ ಬಗ್ಗೆ, ಇದರ ಪಾತ್ರದ ಬಗ್ಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದರಲ್ಲಿ ನನ್ನ ಪಾತ್ರದ ಹೆಸರು ಸೋನು ಅಂತ. ನಾನು ಇದ್ರ ಮುಂಚೆ ಮಾಡಿರೋಂಥ ಪಾತ್ರಕ್ಕಿಂತ ಭಿನ್ನವಾದ ಪಾತ್ರ. ಅಂದ್ರೆ ಇದ್ರ ಮುಂಚೆ ನಾನು ಆನಿಮಲ್ ವೆಲ್ಫೇರ್ ಆಫೀಸರ್ ಆಗಿ ಮಾಡಿದ್ದೆ, ಅಥವಾ ಒಂದು ಲಕ್ಕಿ ಮ್ಯಾನ್ ಅಲ್ಲಿ ಅನ್ನುವಂಥ ಪಾತ್ರ. ಅಂದ್ರೆ ಅವಳು ಚೈಲ್ಡ್ಹುಡ್ ಲವ್ನ ಮ್ಯಾರೇಜ್ ಆದ್ರೆ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ನಾನು ಮಾಡದೇ ಇರೋಂಥದ್ದು ಗ್ಲಾಮರ್. ಆಕ್ಚುಲಿ ಇದುವರೆಗೂ ಮಾಡದೇ ಇರೋಂಥದ್ದು ಗ್ಲಾಮರ್ನ ಇನ್ನೂ ಚೆನ್ನಾಗಿ ಹೇಗೆ ಮಾಡ್ಬೋದು ಅನ್ನೋದು ಈ ಸಿನಿಮಾದ ಮೂಲಕ ನಾನು ತೋರಿಸ್ತಾ ಇದ್ದೀನಿ. ಈಗ ನೀವು ಈ ಬಿಗ್ ಬಾಸ್ ಅಲ್ಲೆಲ್ಲ ಹಾರಾಟ ಎಲ್ಲ ಮಾಡಿದ್ದನ್ನು ಗಮನಿಸಿದ ಹಾಗೆ, ಈ ಗ್ಲಾಮರ್ ಅಂದ್ರೆ ಒಂದು ಹೆಣ್ಮಗಳಿಗೆ ಸಿನಿಮಾದಲ್ಲಿ ಮತ್ತು ಬದುಕಲ್ಲಿ ಗಮನಿಸಿದಾಗ ಈ ಗ್ಲಾಮರ್ ಅನ್ನೋದ್ರಿಂದ ಏನಂತ ಭಾವಿಸ್ತೀರಿ? ನಾನು ಈ ಮೂವಿಲಿ ಹೇಳ್ತಿರೋಂಥ ಗ್ಲಾಮರ್ ಏನು ಅಂದ್ರೆ ಬ್ಯೂಟಿ, ಅಂದ್ರೆ ಲೈಕ್ ಬಿ ಡ್ಯಾನ್ಸ್ ಆರ್ ಎಲಿಗೆನ್ಸ್ ಆ ಥರ ತೋರಿಸೋ ರೀತಿ. ಇವಾಗ ಆನಿಮಲ್ ವೆಲ್ಫೇರ್ ಆಫೀಸರ್ ಆಗಿದ್ದಾಗ ನಾನು ಆ ಥರ ಗ್ಲಾಮರಸ್ ಆಗಿ ಕಾಣಿಸಲಿಲ್ಲ. ಆದರೆ ಈ ಮೂವಿಲಿ ಗ್ಲಾಮರ್ ಆಗಿ ತೋರಿಸೋಂಥ ಒಂದು ಅಂದರೆ ಸ್ಟೈಲಿಂಗ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಅದರ ಅರ್ಥ ನಾನು ಸ್ಕಿನ್ ಶೋ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಲ್ಲ, ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತೀನಿ ನಾನು ಅಂತ ಹೇಳ್ತಾರೆ. ಸಿನಿಮಾದಲ್ಲಿ ಗ್ಲಾಮರಿನ ಆತ್ಯಂತಿಕವಾದ ನಿಮ್ಮ ತೊಡಗಿಕೊಳ್ಳುವಿಕೆ ಎಷ್ಟು? ಅಂದರೆ ಅಲ್ಟಿಮೇಟ್ ಆಗಿ ಗ್ಲಾಮರ್ ಅನ್ನೋ ಲೆವೆಲ್ ಬಂದಾಗ ಎಲ್ಲಿವರೆಗೆ ಬರ್ತೀರಿ ನೀವು ಅಂತ? ಈ ಮೂವಿಲಿ ಎಷ್ಟಿದೆಯೋ ಅಷ್ಟು. ಇದಕ್ಕಿಂತ ಹೆಚ್ಚು ನಾನು ಇಷ್ಟಪಡಲ್ಲ. ಅಂದರೆ ನಾನು ಯಾವುದೇ ಮೂವೀಸ್ ಮಾಡಬೇಕಿತ್ತು ನಾನು ಹೇಳೋದೇ ಅದು ಸ್ಕಿನ್ ಎಕ್ಸ್ಪೋಜರ್ ನಾನು ಮಾಡಲ್ಲ ಅಂತ. ಸೊ ಗ್ಲಾಮರ್ ಅಂದರೆ ನನ್ನ ಪ್ರಕಾರ ಈ ಥರ ಚೆನ್ನಾಗೂ ತೋರಿಸ್ಬೋದು ಅಂತ ನಾನು ಈ ಪಾತ್ರದ ಮೂಲಕ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ರವಿಚಂದ್ರನ್ ಅವರದ್ದೆಲ್ಲ ಒಂದು ಕಾಲ ಇತ್ತು, ಗ್ಲಾಮರಿಗೆ ಒಂದು ಬೇರೆಯ ಭಾಷೆ ಇತ್ತು ಹೆಣ್ಮಕ್ಳಿಗೆ. ಮತ್ತೆ ಹೆಣ್ಮಕ್ಳೆಲ್ಲರೂ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಲ್ದೆ ತಾಮುಂದು ಅಂತ, ಅಥವಾ ಅದ ನಂತರ ಓಂ ಪ್ರಕಾಶ್ ಸಿನಿಮಾ ಇರ್ಬೋದು, ಈ ಥರದ್ದೆಲ್ಲ. ನಿಮ್ಗೆ ಈಗ ಆ ದಿಕ್ಕಿನಲ್ಲಿ ಏನು ಅನ್ನಿಸ್ತದೆ ಈ ಹೊಸ ಸಿನಿಮಾಗಳು, ಹೊಸ ಕಾಲದ್ದು? ಸದ್ಯಕ್ಕೆ ನನಗೆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆನ್ಸ್. ನಾನು ಮುಂಚೆನೇ ಹೇಳಿದ ಹಾಗೆ ನನಗೆ ಪಾತ್ರ ಹೇಗಿರಬೇಕು ಅಂದರೆ ಆ ಪಾತ್ರನ ಮೂವಿಂದ ತೆಗೆದ್ರೆ ಆ ಪಾತ್ರಕ್ಕೇನು ಇಂಪಾರ್ಟೆನ್ಸ್ ಇಲ್ಲ ಅಂದರೆ ಮೋಸ್ಟ್ಲಿ ಆ ಪಾತ್ರ ಅವಶ್ಯಕತೆನೇ ಇಲ್ಲ ಅಂತ ಪಾತ್ರ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಪಾತ್ರಕ್ಕೆ ಒಂದು ವ್ಯಾಲ್ಯೂ ಇರಬೇಕು, ಆ ಪಾತ್ರಕ್ಕೆ ಅಂಥದ್ದೊಂದು ಇಂಪಾರ್ಟೆನ್ಸ್ ಇದೆ, ಅದು ಅವಶ್ಯಕತೆ ಇದೆ ಅಂದಾಗ ಅದನ್ನ ಮಾಡ್ಬೋದು. ಬಹುಶಃ ಕನ್ನಡದಲ್ಲಿ ಆ ಥರ ಹುಡ್ಕೊಂಡು ಹೋದ್ರೆ ನಿಮ್ಗೆ ವರ್ಷದಲ್ಲಿ ಒಂದೆರಡು ಸಿಗೋದು ಕಷ್ಟ ಇರ್ಬೋದು. ಎಸ್, ಯಾಕಂತಂದರೆ ಕನ್ನಡದಲ್ಲಿ ಹೆಣ್ಮಕ್ಳಿಗೆ, ನಾಯಕಿಯರಿಗೆ ಪಾತ್ರದ ವಜನ್ ಅಂತ, ಪಾತ್ರದ ವ್ಯಾಪ್ತಿ ಇದೆಯಲ್ಲ, ಅದು ತುಂಬ ಸೀಮಿತವಾಗಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇತ್ತೀಚೆಗೆ. ನಿಮ್ಗೆ ಆ ಫೀಲ್ ಆಗಿದೆ? ಖಂಡಿತವಾಗ್ಲೂ ಆಗಿದೆ. ಅದಕ್ಕೆ ನಾನು ನನ್ನ ಯಾಕಿದಾರು ಕೇಳ್ತಾರೆ ಯಾಕೆ ಜಾಸ್ತಿ ಮೂವಿ ಒಪ್ಕೊಳ್ಳಲ್ಲ ಅಂದರೆ ಅದಕ್ಕೆ ಮೂಲ ಕಾರಣನೇ ಇದು. ಯಾಕಂದರೆ ಕೆಲವು ಪಾತ್ರಗಳು ಬರೀ ಮರ ಸುತ್ತದಾಗಿರುತ್ತೆ. ಅವಳು ಕಿಡ್ನಾಪ್ ಆಗ್ತಾಳೆ, ಅವಳನ್ನ ಸೇವ್ ಮಾಡೋಕ್ಕೆ ಒಬ್ಬ ಹೋಗ್ಬಿಡ್ತಾನೆ. ಇದೇ ಥರ ಆಲ್ಮೋಸ್ಟ್ ಕಥೆಗಳಿರ್ತವೆ. ಅದು ನನಗೆ ಇಷ್ಟ ಆಗಲ್ಲ. ಸೊ ನನ್ನ ಪಾತ್ರಕ್ಕೆ ಒಂದು ಬೆಲೆ ಇರಬೇಕು. ಆ ಪಾತ್ರ ಇಲ್ಲದೆ ಇದ್ದರೆ ಆ ಮೂವಿಗೆ ಮ್ಯಾಟರ್ ಆಗಬೇಕು ಅಂತ ಒಂದು ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ಪಾತ್ರ ನಂದು ಚಾರಿಲಲ್ಲೂ ಆಗಿತ್ತು, ದೇವಿಕಾ ಆಗಿ, ಮತ್ತು ಲಕ್ಕಿ ಮ್ಯಾನಲ್ಲಿ ಅನು ಆಗಿ ಕೂಡ ಇತ್ತು. ಸೊ ಇಂಥದ್ದೇ ಪಾತ್ರಗಳು ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ಅದೇ ಪಾತ್ರ ಚೆನ್ನಾಗಿದ್ದರೆ, ಈಗ
ಚಾರ್ಲಿಯಲ್ಲಿ ನಿಮ್ಮ ಪಾತ್ರ ತುಂಬ ಲೆಂತ್ ಏನಲ್ಲ, ಅಥವಾ ತುಂಬ ಬಹಳ ಗಂಭೀರವಾದದ್ದು ಅಥವಾ ರೊಮ್ಯಾಂಟಿಕ್ ಅಲ್ಲ, ಲವ್ ಸ್ಟೋರಿನೂ ಇಲ್ಲ. ಆದರೆ ಆ ಸಿನಿಮಾ ನೋಡಿದವರಿಗೆ ಅದು ನೆನಪಿರುತ್ತೆ. ಎಸ್. ದಿಗಂತನೊಟ್ಟಿಗಿನ ಎಕ್ಸ್ಪೀರಿಯನ್ಸ್ ಹೇಗೆ? ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ನಾನು ಅವ್ರ ಫ್ಯಾನ್ ಗಾಳಿಪಟದಿಂದನೂ ಕೂಡ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮೂವಿ. ಅದ್ರಲ್ಲಿ ನಾನು ನಂಗೆ ಅವ್ರ ಮೇಲೆ ಕ್ರಶ್ ಇತ್ತು. ಸೊ ಅಂದ್ರೆ ಇವಾಗ ನಾನು ಮತ್ತೆ ಅದು ಹೇಳಕ್ ಹೋಗಲ್ಲ, ಅಂದ್ರೆ ನಾನು ಸ್ಕೂಲಲ್ಲಿ ಇದ್ದೆ ಅವಾಗ. ಇಲ್ಲದೆ ಇರೋದ್ರಲ್ಲಿ ತೊಂದ್ರೆ ಇಲ್ಲ. ನಾನು ಸ್ಕೂಲ್ ಇದ್ದೆ ಅವಾಗ. ಬಟ್ ನನ್ಗೆ ಯಾವಾಗಲೂ ಅನಿಸ್ತಿತ್ತು ನಾನು ನಟಿ ಆದರೆ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಒಂದಿತ್ತು ನನಗೆ. ಅವ್ರ ಜೊತೆ ಸಾಂಗ್ ಶೂಟ್ ಮಾಡ್ತಿರ್ಬೇಕಿದ್ರೆ ನಾನು ಅವರಿಗೆ ಹೇಳಿದ್ದೀನಿ, ಇದು ನಂತರ ಕನ್ಸ್ ಥರ ಇದೆ. ಬಿಕಾಸ್ ನಾನು ಯಾವತ್ತೂ ಅನ್ಕೊಂಡಿದ್ದೀನಿ ನಿಮ್ಮ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ, ಇವತ್ತು ರೊಮ್ಯಾನ್ಸ್ ಮಾಡ್ತಿದ್ದೀನಿ ನಿಮ್ಮ ಜೊತೆ ಅಂತ. ಸೊ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಮೋರ್ ಓವರ್ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ಅವ್ರ ಮೇಲೆ ಅವ್ರು ನೋಡೋಕ್ಕೆ ಚಂದವಾಗಿದ್ದವರು, ಅದಕ್ಕಿಂತ ಸೂಪರ್ ಆಗಿ ಅವ್ರು ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ. ಸೊ ಅವ್ರ ಹತ್ರ ಕಲಿಯೋಕ್ಕೆ ಸುಮಾರಷ್ಟು ಇತ್ತು ನನಗೆ. ಆ್ಯಂಡ್ ಸುಮಾರಷ್ಟು ಕಲ್ತಿದ್ದೀನಿ ಕೂಡ. ತುಂಬ ಒಳ್ಳೆ ವ್ಯಕ್ತಿ. ಈ ಸಿನಿಮಾ ಮುಗಿದ ಮೇಲೆ ಕನಸು ಹಾಗೆ ಜೀವಂತವಾಗಿದೆಯೋ ಅಥವಾ ಅಲ್ಲಿಗೆ ಮುಗಿತಾ? ಇಲ್ಲ, ಅದು ಆ ಕನಸು ನನ್ಸಾಗಿದೆ ಅಫ್ಕೋರ್ಸ್. ಆ್ಯಂಡ್ ಮುಗೀತು ಅಂತ ಅಲ್ಲ, ಇನ್ನು ಮುಂದೆನೂ ಮೂವೀಸ್ ಮಾಡಿದ್ರು ನಂಗೆ ಅಷ್ಟೇ ಖುಷಿ ಇರುತ್ತೆ. ಒಬ್ಬ ಕೋ ಆ್ಯಕ್ಟರ್ ಆಗಿ ಒಬ್ಬ ದಿಗಂತಿಂದ ಏನನ್ನು ಕಲ್ತ್ರಿ? ಫಸ್ಟ್ ಆಫ್ ಆಲ್ ಟು ರೆಸ್ಪೆಕ್ಟ್ ಯುವರ್ ಕೋ ಆರ್ಟಿಸ್ಟ್. ಅವರು ನೋಡಲ್ಲ ಹೆಣ್ಣ ಗಂಡ ಏನೂ ಕೂಡ ನೋಡಲ್ಲ, ಬಟ್ ರೆಸ್ಪೆಕ್ಟ್ ಈಕ್ವಲ್ ಆಗಿರುತ್ತೆ. ಆ್ಯಂಡ್ ಎಲ್ಲರಿಗೂ ಕೂಡ ಟೆಕ್ನಿಷಿಯನ್ಸಿಗೂ ಕೂಡ ಅದೇ ಥರ ರೆಸ್ಪೆಕ್ಟ್ ಇರುತ್ತೆ. ಆ್ಯಂಡ್ ದ ಡಿಸಿಪ್ಲಿನ್ ಟುವರ್ಡ್ಸ್ ಆ್ಯಕ್ಟಿಂಗ್. ಅವರಿಗೆ ಯಾವುದಾದ್ರು ಡೈಲಾಗ್ ಕೊಟ್ಟ ತಕ್ಷಣ ಅವ್ರು ತುಂಬ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಕಲಿತಾರೆ. ಆ್ಯಂಡ್ ಅದನ್ನ ಆಲ್ಮೋಸ್ಟ್ 1 or 2 ಟೇಕಲ್ಲೇ ಎಷ್ಟೇ ಲೆಂತಿ ಡೈಲಾಗ್ ಆದರೂ ಕೂಡ ಅದನ್ನ ಅಷ್ಟೇ ಕ್ಲಾರಿಟಿಲಿ ಪೇಷೆಂಟ್ಲಿ ತುಂಬ ಸೆಟಲ್ ಆಗಿ ಅವ್ರು ಪರ್ಫಾರ್ಮ್ ಮಾಡ್ತಾರೆ. ಅದನ್ನ ಅವ್ರ ಹತ್ರ ಕಲ್ತಿದ್ದೀನಿ ನಾನು. ದಿಗಂತ್, ಈ ಸಿನಿಮಾದ ಜರ್ನಿ ಏನು ಅನ್ನಿಸ್ತದ ಈಗ? ಅಂದರೆ ಮಾರಿಗೋಲ್ಡ್ ಸಿನಿಮಾ ನಮಗೆ ಅಂದರೆ ಆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ, ನಂಬ್ತಿರೋ ಇಲ್ಲ. ನಾವು ಜಸ್ಟ್ ಫಸ್ಟ್ ಡೇ ಶೂಟಿಂಗು ಚಿತ್ರದುರ್ಗದಲ್ಲಿ, ನೀವು ಇರಲಿಲ್ಲ ಅದರಲ್ಲಿ, ಚಿತ್ರದುರ್ಗದಲ್ಲಿ ಶೂಟಿಂಗು ನಾವೆಲ್ಲ ಫಸ್ಟ್ ಡೇ ಆಗಿದೆ. ಅವಾಗ ನಾನು ನನ್ನ ಡೈರೆಕ್ಟ್ರಿಗೆ ಹೇಳಿದ್ದೆ, ನೋಡಿ ಚೈನಾದಲ್ಲಿ ಏನೋ ಒಂದು ವೈರಸ್ ಅಂತೆ, ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ, ಶೂಟಿಂಗ್ ನಾಳೆಯಿಂದ ಇರಬೇಕು, ಏನೋ ವೈರಸ್ ಔಟ್ಬ್ರೇಕ್ ಆಗಿದೆ, ಅದು ಬಹುಶಃ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ. ನಮ್ಮ ಡೈರೆಕ್ಟರ್ ಎಲ್ಲ ಅದೆಲ್ಲ ಏನಾಗಲ್ಲ, ಆ ಥರ ಇಂಡಿಯಾಗೆ ನಮ್ಗೆ ಏನೂ ಆಗಲ್ಲ, ನಾವು ಸ್ಟ್ರಾಂಗ್ ಆ ಥರ ದಿನ ಮಾತಾಡಿದ್ವಿ. ಯಾಕಂದ್ರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಇಲ್ದಿದ್ದು ವೈರಸ್ ಇಲ್ಲಿ ಅದೇ ಎಲ್ಲಿ ಆಗುತ್ತೆ ಅಂತ ಆ ಥರನೇ ಮಾತಾಡಿದೀವಿ. ನೋಡಿದ್ರೆ 15 ದಿವಸ ಆಯ್ತು, ನಮ್ದು ಫಸ್ಟ್ ಶೆಡ್ಯೂಲ್ ಅಲ್ಲಿ ಮುಗಿಸಿದೀವಿ, ಇಲ್ಲಿ ಲಾಕ್ಡೌನ್. ಅಂದ್ರೆ ಏನಾಗುತ್ತೆ ಅದು ಗೊತ್ತಿಲ್ಲ, ಯಾವಾಗ ಲಾಕ್ಡೌನ್ ತೆಗಿತಾರೆ ಗೊತ್ತಿಲ್ಲ. ಅದಾದ್ಮೇಲೆ ಸೆಕೆಂಡ್ ಲಾಕ್ಡೌನ್ ಆಯ್ತು. ಸೊ ನಮ್ಮ ಸಿನಿಮಾ ಇದೆಲ್ಲ ಈ ಇಡೀ ಲಾಕ್ಡೌನ್ ನೋಡಿದೆ. ಈ ತರ ಅಂದ್ರೆ ಚಿನ್ನ ಮಾರೋದಷ್ಟು ಸುಲಭ ಅಲ್ಲ. ಸಿನಿಮಾ ಮಾಡೋದು ಚಿನ್ನ ಮಾರೋದು ಎರಡು ಸುಲಭ ಅಲ್ಲ. ಈ ಎಕ್ಸ್ಪೀರಿಯನ್ಸ್ ಹೇಗೆ? ನೀವು ಇಲ್ಲಿವರೆಗಿನ ಜಾನರೇ ಬೇರೆ, ಆ ಪಾತ್ರದ ಸ್ವಭಾವವೇ ಬೇರೆ, ಮತ್ತೆ ದಿಗಂತ್ ಅಂದ ತಕ್ಷಣ ನಾವೆಲ್ಲೋ ಒಂದು ಹ್ಯೂಮರು, ಒಂದು ಇದು ಆ ಥರದ ಒಂದು ಬೇರೆ ಕೆಟಗರಿ ಇದೆ ನಿಮಗೆ, ನಿಮ್ಮದೇ ಆದಂಥ ಒಂದು ನೋಡುಗರ ಕೆಟಗರಿ ಇದೆ. ಅಂದರೆ ಸಾರ್ವಜನಿಕರು ಎಲ್ಲರೂ ದಿಗಂತನ ಸಿನಿಮಾ ನೋಡ್ತಾರೆ ಅಂತಲ್ಲ, ಆದರೆ ದಿಗಂತನ ಸಿನಿಮಾವನ್ನೇ ನೋಡುವವರೆಲ್ಲರೂ ಸಾರ್ವಜನಿಕರಲ್ಲಿ ತುಂಬ ಜನ ಇದ್ದಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಹೇಗೆ ಆ ಪಾತ್ರ ಎಷ್ಟು ಮಟ್ಟಿಗೆ ಜನರನ್ನ ಥಿಯೇಟರ್ಗೆ ತರಬಹುದು? ಇಲ್ಲ, ಅದೇ ನನಗೆ ನಾನು ಅಂದರೆ ಇತ್ತೀಚಿನ ದಿನಗಳಲ್ಲೇ ನಾನು ಯಾವುದು ಥ್ರಿಲ್ಲರ್ ಥರ ಮಾಡಿರಲಿಲ್ಲ. ಆಮೇಲೆ ಇದು ನನಗೆ ಡೈರೆಕ್ಟ್ರ್ ಮೇಲೆ ನನಗೆ ತುಂಬ ಒಂದು ಹೋಪ್ ಭರವಸೆ ಯಾಕಿದೆ ಅಂದರೆ, ನಾನು ಅವರು ಒಂದು 2012 13 ಅದು ಗೊತ್ತಿಲ್ಲ, ಒಂದು ತುಂಬ ಈ ಕನ್ನಡ ಚಿತ್ರರಂಗದಲ್ಲೇ ಒಂದು ದೊಡ್ಡ ಪಾಪ್ಯುಲರ್ ಪ್ರೊಡಕ್ಷನ್ ಹೌಸ್ ಅದು, ಅವರು ಸಿನಿಮಾ ಮಾಡಬೇಕಾಗಿತ್ತು. ಅಡ್ವಾನ್ಸು ಕೂಡ ಕೊಟ್ಟಿದ್ರು, ನನಗೂ ಅಷ್ಟೇ, ಡೈರೆಕ್ಟ್ರಿಗೂ ಅಷ್ಟೇ, ಸ್ಕ್ರಿಪ್ಟನ್ನು ಮಾಡಿದರು. ಆ ಕಾರಣಾಂತರದಿಂದ ಅದು ಟೇಕ್ ಆಫೇ ಆಗಲಿಲ್ಲ ಆ ಚಿತ್ರ. ಅವಾಗೇನಾಯಿತು, ರಾಘು ಅವ್ರ ಹತ್ರ ನಾವು ಸಿಗ್ತಾ ಇದ್ದಾಗೆಲ್ಲ ಮಾತಾಡ್ತಾ ಇದ್ವಿ, ರಾಘು ನಿಮ್ಮ ಜೊತೆ ಮಾಡಬೇಕು, ಒಂದು ಯಾವ್ದಾದ್ರು ಸಬ್ಜೆಕ್ಟ್ ಇದ್ರೆ ಹೇಳಿ ಅಂತ. ಯಾಕೆಂದ್ರೆ ಆ ಸಬ್ಜೆಕ್ಟ್ ಅವ್ರು ತೊಗೊಂಡ್ಬಿಟ್ಟಿದ್ರು, ಈಗ ಅವರು ಅಡ್ವಾನ್ಸ್ ಕೊಟ್ಟ ಮೇಲೆ ಅವ್ರದ್ದಾಯ್ತು ಆ ಸಬ್ಜೆಕ್ಟು. ಸೊ ನನಗೆ ಆಸೆ ಇತ್ತು, ಆದರೆ ಆ ಸಬ್ಜೆಕ್ಟ್ ಮಾಡಬೇಕು ಅಂತ. ಬಟ್ ಅದಾದಮೇಲೆ ಈ ಥರದ್ದು ಮಾರಿಗೋಲ್ಡ್ ಕತೆ ಹೇಳಿದಾಗ ಚೆನ್ನಾಗಿದೆ ಮಾಡೋಣ ಅಂತ. ಅಷ್ಟೊತ್ತಿಗೆ ಕರೆಕ್ಟಾಗಿ ನಮ್ಮ ಪ್ರೊಡ್ಯೂಸರು, ನಿರ್ದೇಶಕರು, ಅವರು ಕೂಡ ನಿರ್ದೇಶಕರೇ, ರಘುವರ್ಧನ್ ಅವರು ಈ ಸಿನಿಮಾಕ್ಕೆ ಮಾಡೋದಕ್ಕೆ ಮುಂದಾದರು. ಸೊ ಹಾಗೆ ಕೈ ಜೋಡಿಸಿದ್ವಿ. ಆಮೇಲೆ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ. ಸೊ ನನಗೇನಂದರೆ ರಾಘು ಅವ್ರ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಅಂದರೆ ಏನೋ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡ್ತಾರೆ ಈ ವ್ಯಕ್ತಿ ಅಂತ. ಈಗೇನು ಹೇಳ್ತೀರಾ? ಆ ಕಾನ್ಫಿಡೆನ್ಸ್ ಖಂಡಿತ ಇದೆ. ಅಂದರೆ ನಮಗೆ ಈ ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ, ಇದೇನು ಇಟ್ಸ್ ನಾಟ್ ಲೈಕ್ ಅ ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ, ಅಥವಾ ನಿಮ್ಗೇನು ನಾವು ಎಕ್ಸ್ಟ್ರಾರ್ಡಿನರಿ ತೋರ್ಸಕ್ಕೆ ಹೋಗಿಲ್ಲ. ಸೊ ಅಚ್ಚುಕಟ್ಟಾಗಿ ಇರೋ ನಮ್ಮ ಈ ಲಿಮಿಟೆಡ್ ಬಜೆಟಲ್ಲಿ ನಾವು ಏನು ಕೊಡ್ಬೋದು ಅದನ್ನು ನಾವು ನೀಟಾಗಿ ಕೊಟ್ಟಿದ್ದೀವಿ ಈ ಸಿನಿಮಾದಲ್ಲಿ. ಸಂಭಾಷಣೆ ಚೆನ್ನಾಗಿದೆ, ಸನ್ನಿವೇಶಗಳು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎಲ್ಲರದು ಅದ್ಭುತವಾಗಿದೆ. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ನಮ್ಮ ವೀರ್ ಸಮರ್ಥ್ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಸಂಗೀತ ಕೂಡ ಅವರೇ ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ ಅವರು ಒಂದು ಹಾಡು ಬರೆದಿದ್ದಾರೆ. ಸೊ ಒಂದು ಒಳ್ಳೆ ಸಿನಿಮಾಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ವಿ.
ಈಗಿನ ವಾತಾವರಣದಲ್ಲಿ ಬಂದ ಸಿನಿಮಾಗಳು ಅಂದರೆ ಹೊಸಬರ ಸಿನಿಮಾಗಳು ಕಂಟೆಂಟ್ ಓರಿಯೆಂಟೆಡ್ ಆಗಿದೆ, ಚೆನ್ನಾಗಿದೆ, ಒಳ್ಳೆಯ ಪ್ರಯತ್ನವೂ ಇದೆ, ಆದರೆ ಜನ ಬರ್ತಾ ಇಲ್ಲ. ಈ ಥರದ ಸಂದರ್ಭದಲ್ಲಿ ಈ ಮಾರಿಗೋಲ್ಡಿಗೆ ಬರ್ತಾ ಇರುವಂಥ ಹೊತ್ತು ನಿಮ್ಗೇನು ಅನಿಸ್ತದೆ? ನಿಜ, ಅದು ಒಂದು ದೊಡ್ಡ ಸಮಸ್ಯೆನೇ. ಯಾಕೆಂದ್ರೆ ನನ್ನ ಪ್ರಕಾರ ಇದೇನಂದ್ರೆ, ಈಗ ಮುಂಚೆ ಎಲ್ಲ ಸಿನಿಮಾ ಎಲ್ಲ ಅದು ಲಕ್ಸುರಿ ಆಗಿರಲಿಲ್ಲ. ಇವಾಗ ನೀವು ಒಂದು ಫ್ಯಾಮಿಲಿ ಜೊತೆ ನೀವು ಥಿಯೇಟ್ರಿಗೆ ಹೋಗ್ಬೇಕು ಅಂದ್ರೆ ನಿಮಗೆ ಮಿನಿಮಮ್ 2-2.5 ಸಾವಿರ ರೂಪಾಯಿ ಬೇಕು. ಅದಕ್ಕಿಂತ ಕಮ್ಮಿ ಏನೂ ಆಗಲ್ಲ. ಅಲ್ಲಿ ಕಾರ್ ಪಾರ್ಕಿಂಗ್ ಇಂದ ಹಿಡಿದು ನಿಮಗೆ ಅಲ್ಲಿ ಪಾಪ್ಕಾರ್ನ್ ಇಂದ ಹಿಡಿದು ಎಲ್ಲದೂ ಸೇರಿದ್ರೆ ಒಂದು 2.5-3 ಸಾವಿರ. ಸೊ ಅದು ಆ ಟೈಮಲ್ಲಿ ಈಗ ಜನಕ್ಕೇನು ಅಂದ್ರೆ ಒಂದಷ್ಟು ಸಿನಿಮಾನ ಮನೇಲೆ ಕುತ್ಕೊಂಡು ನೋಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕೆ ಥಿಯೇಟ್ರಿಗೆ ಹೋದ್ರೆ ಖರ್ಚು ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಲಕ್ಸುರಿ ಆಗಿದೆ. ಮುಂಚೆ ಆಗಿರ್ಲಿಲ್ಲ. ಸೊ ಅವಾಗ ಸಿನಿಮಾ 75 ರೂಪಾಯಿ 100 ರೂಪಾಯಿ ಟಿಕೆಟ್ ಎಲ್ಲ ಇಡೀ ಫ್ಯಾಮಿಲಿ ಹೋಗಿ ನೋಡ್ಬೋದಾಗಿತ್ತು. ಬಟ್ ಇವಾಗ ಆಗಿಲ್ಲ. ಜೊತೆಗೆ ಒಂದಷ್ಟು ಸಿನಿಮಾನ ನಾನು ಹೇಳ್ದಾಗೆ ಅವ್ರು ಡಿಸೈಡ್ ಮಾಡ್ಬಿಟ್ಟಿರ್ತಾರೆ, ಇದು ಮನೇಲೆ ನೋಡೋಣ, ಸಾಕು OTT ಬರುತ್ತೆ ಒಂದು ತಿಂಗಳಲ್ಲಿ, ಅವಾಗ ನೋಡೋಣ ಅಂತ. ಇನ್ನು ಕೆಲವುದು ಮಾತ್ರ ಅವರು ಇದು ಏನೋ ಅಂದ್ರೆ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ ಅಂತ ಸಿನಿಮಾ, ಅದನ್ನ ಮಾತ್ರ ಹೋಗಿ ನೋಡೋಣ ಅಂತ. ಸೊ ಈ ತರ ಅವರೇ ಮೈಂಡಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಅದು ಸಮಸ್ಯೆ. ನಿಮಗೇನು ಅನಿಸ್ತದೆ ಈಗಿನ ಹೊಸ ತಲೆಮಾರು? ಐ ಥಿಂಕ್ ಈ ಟೆಕ್ನಾಲಜಿ ಬರ್ತಿದ್ದ ಹಾಗೆ ನಾವೆಲ್ಲ ಅಪ್ಗ್ರೇಡ್ ಆಗ್ತಾ ಇರ್ತೀವಿ. ಸೊ OTT ಅನ್ನೋದು ಬಂದ ಮೇಲಿಂದ ಎಲ್ಲರಿಗೂ ಗೊತ್ತಾಗಿದೆ ಈಸಿಲಿ ಆಕ್ಸೆಸಿಬಲ್, ಒಂದು ಸ್ವಲ್ಪ ನೆನ್ಬಿಟ್ಟು ಟಿವಿಲೇ ಬರುತ್ತೆ ಅಂತ. ಆ್ಯಂಡ್ ಇವರ ದಿಗಂತ್ ಅವ್ರು ಹೇಳಿದ ಹಾಗೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಸ್ ಮಧ್ಯದಲ್ಲಿ ಬರುತ್ತೆ. ಸುಮಾರಷ್ಟು ವಿಷಯಗಳನ್ನ ದಾಟಿ ನಾವು ಥಿಯೇಟ್ರಿಗೆ ರೀಚ್ ಆಗ್ತೀವಿ. ಸುಮಾರಷ್ಟು ಕಮರ್ಷಿಯಲ್ಸ್ ಬರ್ತವೆ, ಕಮರ್ಷಿಯಲ್ ಎಲಿಮೆಂಟ್ಸ್ ಲೈಕ್ ಪಾಪ್ಕಾರ್ನ್, ನೀರು ಎಲ್ಲದೂ ಬೇಕಾಗುತ್ತೆ. ಫ್ರೆಂಡ್ಸ್ ಎಲ್ಲ ಡಿಸೈಡ್ ಮಾಡ್ಕೊಂಡು ಹೋಗಬೇಕು ಅಂದರೂ ಕೂಡ ಅಟ್ಲೀಸ್ಟ್ 1000 ತನಕ ಕ್ರಾಸ್ ಆಗೇ ಆಗುತ್ತೆ. ಸೊ ಡೆಫಿನೆಟ್ಲಿ ಇದೊಂದು ಮಾರ್ಜಿನ್, ಈ ಕಮರ್ಷಿಯಲ್ಸ್ ಎಲ್ಲ ತೆಗೆದ್ರೆ ಮೋಸ್ಟ್ಲಿ ಜನ ಜಾಸ್ತಿ ಬರಬಹುದೇನೋ ಥಿಯೇಟ್ರಿಗೆ ಅಂತ ಅನ್ಸುತ್ತೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ಸುಮಾರಷ್ಟು ಸಿನಿಮಾಸ್ ಇದ್ದಾವೆ ಎಲ್ಲಿ ದುಡ್ಡಿಗೋಸ್ಕರ ಮೂವಿ ಮಾಡ್ತಿದ್ದಾರೆ. ಮೂವಿ ಮಾಡಬೇಕು ಅನ್ನೋ ಒಂದು ಪ್ರೀತಿಯಿಂದ ಮಾಡ್ತಾ ಇಲ್ಲ, ದುಡ್ಡು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ತೆಗೆದ್ರೆ ಮೋಸ್ಟ್ಲಿ ಕೆಲವು ಕನ್ನಡ ಆಡಿಯನ್ಸ್ ಕೂಡ ಥಿಯೇಟ್ರಿಗೆ ಬರ್ಬೋದೇನೋ, ಈ ಕ್ರಿಯೇಟಿವ್ ಫಿಲ್ಮ್ಸ್ನ ನೋಡೋಕ್ಕೂ, ಹೊಸಬ್ರು ಮಾಡಿರುವಂಥ ಫಿಲ್ಮ್ಸ್ ನೋಡೋಕೆ ಬರ್ಬೋದೇನೋ. ಈ ಕಮರ್ಷಿಯಲ್ ಎಲ್ಲ ಬಿಟ್ಬಿಟ್ರೆ, ಅಂದರೆ ದುಡ್ಡಿಗೋಸ್ಕರ ಸಿನಿಮಾ ಮಾಡೋದು ಬಿಟ್ಬಿಟ್ರೆ ಮೋಸ್ಟ್ಲಿ ಮತ್ತೆ ಕರಿಬೋದು ಜನನ ಥಿಯೇಟ್ರಿಗೆ ಅಂತ ಅನ್ಸುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾ ಮತ್ತು ಬೇರೆ ಭಾಷೆಯ ಸಿನಿಮಾವನ್ನು ಕಂಪೇರ್ ಮಾಡಿದ್ರೆ ನಮ್ಮ ಸಿನಿಮಾದ ಸ್ಟ್ಯಾಂಡರ್ಡು ಅಥವಾ ನಮ್ಮ ಸಿನಿಮಾದ ಕಟ್ಟುವಿಕೆ, ನಮ್ಮ ಸಿನಿಮಾದ ಒಟ್ಟು ಥಾಟ್ಸು ಅಥವಾ ಕಥೆ ಅಥವಾ ಅದರ ಪ್ರೆಸೆಂಟೇಷನ್ನು ಇವೆಲ್ಲವೂ ಎಲ್ಲೋ ಒಂದು ಕಡೆ ಜನರನ್ನು ಎಳೆಯುವಷ್ಟು ಪ್ರಬುದ್ಧವಾಗಿಲ್ಲ ಅಂತ ಹೇಳಿ. ಹೌದು, ನಾನು ಹೇಳ್ತೀನಿ. ಬಿಕಾಸ್ ನನಗೂ ಸುಮಾರಷ್ಟು ಸ್ಕ್ರಿಪ್ಟ್ ಯಾವ್ದು ನಾನು ಅಪ್ರೋಚ್ ಆಗ್ತಾರೆ, ನಂಗೆ ಏನು ಅನಿಸ್ತಾ ಇದೆ ಅಂದರೆ ಸುಮಾರಷ್ಟು ರಿಪೀಟೆಡ್ ಸ್ಟೋರೀಸ್ ಬರ್ತಾ ಇದ್ದಾವೆ, ಎಲ್ಲರೂ ಮಾಡಿದ್ದಾರೆ, ಹೊಸದೇನಿದೆ. ಆ್ಯಂಡ್ ನಾನು ನೋಡ್ತಿರೋದು ತಮಿಳು ಮಲಯಾಳಮಲ್ಲಿ ಏನು ಅಂದರೆ ಅಲ್ಲಿ ನೇಟಿವಿಟಿನ ತುಂಬ ಎತ್ತಿ ರಿಚ್ ಆಗಿ ತೋರಿಸ್ತಾ ಇದ್ದಾರೆ. ನಮ್ಮ ಮೂವೀಸಲ್ಲಿ ಅದಿಲ್ಲ, ನಮ್ಮ ನೇಟಿವಿಟಿನ ತೋರಿಸ್ತಾನೆ ಇಲ್ಲ ಎಲ್ಲೂ ಕೂಡ. ನಮ್ಮ ಶೃಂಗೇರಿಯಿಂದ ಒಂದು ಸ್ಟೋರಿ ಮಾಡಿದ್ರು ಕೂಡ ಶೃಂಗೇರಿ ನೇಟಿವಿಟಿಯಲ್ಲಿ ತೋರಿಸ್ತಾ ಇದ್ದೀವಿ, ಅಲ್ಲೊಂದು ಹೊಸದೇನೋ ತೋರಿಸ್ತಾ ಇದೀವಿ, ಅಲ್ಲಿ ಆಗದೇ ಇರೋಂಥದ್ದು ತೋರಿಸಿದ್ದೀವಿ. ರಿಲೇಟ್ ಮಾಡೋದೇ ತುಂಬ ಕಷ್ಟ ಆಗ್ತಿದೆ ಸ್ಟೋರೀಸ್ಗಳಲ್ಲಿ. ತಮಿಳ್, ತೆಲುಗು, ಮಲಯಾಳಮಲ್ಲೆಲ್ಲ ಅದೆಲ್ಲ ನೋಡ್ತಾ ಇಲ್ಲ ನಾನು. ಅವರು ಚೆನ್ನಾಗಿ ತೋರಿಸ್ತಾ ಇದ್ದಾರೆ, ಅವ್ರು ಹುಟ್ಟಿರೋದು ಹೀಗೆ, ಅವ್ರ ಮನೆ ಹೀಗೆ ಇರೋದು, ಅವ್ರ ಬಟ್ಟೆ ಹಾಕೋ ಸ್ಟೈಲೇ ಇದು, ಅವ್ರು ಹೇಗಿದ್ದಾರೋ ಹಾಗೆ ತೋರಿಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಅದು ನಮ್ಮಲ್ಲಿ ನಾವು ಕಳ್ಕೊಳ್ತಿದ್ದೀವಿ ಅಂತ ಅನಿಸ್ತಾ ಇದೆ. ದಿಗಂತಕ್ಕೆ ಹಾಗನ್ಸಿದೆಯಾ? ಯಾಕಂದರೆ ನೀವು ಇಲ್ಲಿವರೆಗೆ ಸುಮಾರು ಅಂದರೆ ಸಾಹಿತ್ಯದಲ್ಲಿಯೂ ದಿಗ್ಗಜರು ಅಂತ ಅನ್ಸ್ಕೊಂಡವರು, ಸಿನಿಮಾದರಲ್ಲೂ ದಿಗ್ಗಜರು ಅಂತ ಅನ್ಸ್ಕೊಂಡವರು. ಅಂದರೆ ನಾನು ನಿರ್ದೇಶಕರು ಹೇಳ್ತಾ ಇರೋದು, ನೀವು ಅಂಥ ನಿರ್ದೇಶಕರು ಕೆಲಸ ಮಾಡಿದ್ದೀರಿ. ಅಂದರೆ ಈಗ ಈ ನೇಟಿವಿಟಿ ಅಥವಾ ನಮ್ಮ ಕಲ್ಚರು, ನಮ್ಮತನ, ಈಗ ಯಾಕೆಂದರೆ ನಿಮಗೆಲ್ಲೋ ಒಂದು ಕಡೆ ಕಾಂತಾರ ಈ ಮಟ್ಟದ ಗೆಲುವನ್ನು ಸಾಧಿಸಿದ್ದು ಅದರ ನಾಭಿಯಲ್ಲಿದ್ದಂಥ ಕಲ್ಚರಲ್ ಬ್ಯಾಕ್ಗ್ರೌಂಡ್. ಹೌದು ಹೌದು, ನಾವು ನಮ್ಮ ನೆಲವನ್ನ ಕಚ್ಚಿ ಕೂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ. ಆಯ್ತಾ, ಅದು ಸುಮ್ಮನೆ ಹಿಟ್ಟಾಗಿಲ್ಲ. ಸೊ ಹಾಗಾಗಿ ನಾನು ಹೇಳೋದು, ನಮ್ಮಲ್ಲಿ 80ರ ದಶಕದಿಂದ ಈಚೆ ನಮ್ಮ ಕಲ್ಚರ್ ಅನ್ನೋದನ್ನ ನಾವು ಬಿಟ್ಟು ಬೇರೆ ಸಿನಿಮಾದ ಕಲ್ಚರ್ ಅನ್ನ ಇದು ನಮ್ಮ ಕಲ್ಚರ್ ಅಂತ ನಾವು ತೋರಿಸ್ತಾ ಇದ್ದೀವಿ. ಈ ಎಲ್ಲ ಕಾರಣಗಳು ಇರಬಹುದಾ ನಿಮಗೆ? ಹಾಗನ್ಸುತ್ತೆ ನನಗೆ. ಈಗ 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 ಉತ್ತರ ಕರ್ನಾಟಕ ಭಾಷೆ ನಾನು ಎಲ್ಲ ಸಿನಿಮಾಗಳಲ್ಲಿ ಬರೀ ವ್ಯಂಗ್ಯವಾಗಿ ಅದನ್ನ ಬಳಸಿದ. ಇವೊಂದು ದಕ್ಷಿಣ ಕನ್ನಡದ ಭಾಷೆ, ಹೌದು, ದಕ್ಷಿಣ ಕನ್ನಡದ ಭಾಷೆ ನಮ್ಮ ಭಾಷೆ ಅಲ್ಲ. ಹೌದು, ಅಂದ್ರೆ ಸಿನಿಮಾದಲ್ಲಿ ಬಳಸುವ ಭಾಷೆ ಅಲ್ವೇ ಅಲ್ಲ. ಹೌದು, ಅದು ವ್ಯಂಗ್ಯವಾಗೇ ತೋರಿಸೋದು ಆ ತರದ್ ಮಾಡಿದಾರೆ ಬಿಟ್ರೆ ಇನ್ ಯಾವ್ದು ಅದನ್ನ ಸರಿಯಾಗಿ ಉಪಯೋಗ ಮಾಡಿಲ್ಲ. ಸೊ ಆ ರೀತಿಯಲ್ಲಿ ಅದು ಒಂದು ದೊಡ್ಡ ಮೈನಸ್ ಅನ್ಸುತ್ತೆ ನಮ್ಮ ಕರ್ನಾಟಕದಲ್ಲಿ. ಯಾಕೆಂದ್ರೆ ಬಹುಶಃ ನಮ್ಮ ಕರ್ನಾಟಕ ಈ ಎಲ್ಲಾ ಇದಕ್ಕೂ ಬಾರ್ಡರ್ ಇದೆ, ಮತ್ತೆ ಕಾಸ್ಮೋಪಾಲಿಟನ್ ಸಿಟಿ. ಆಮೇಲೆ ಅದು ಏನೇ ಆದ್ರೂ ಕೂಡ ಈಗ ತಮಿಳ್ನಾಡು ಆ ಥರನೇ ಇದೆ, ನಮ್ಮಕ್ಕಿಂತ ತುಂಬಾ ಭಿನ್ನವಾಗಿ ಏನಿಲ್ಲ, ಅಲ್ಲೂ ಬೇರೆ ಬೇರೆಯವರೆಲ್ಲ ಇದ್ದಾರೆ. ಆದ್ರೆ ನಾನು ಹೇಳೋದು, ಅವರು ಅವರ ಕಲ್ಚರ್ ಅಂತ ಬಂದಾಗ ಹೌದು ಅವರು ಅದನ್ನು ಬಿಟ್ಟು ಹೋಗುದಿಲ್ಲ. ಈಗ ಮಲಯಾಳಂ ಎಂತೆಂತ ಸೂಪರ್ ಸ್ಟಾರ್ಗಳು ಒಂದು ಲುಂಗಿ ಒಂದು ಬನಿಯನ್ನಲ್ಲಿ ಇಡೀ ಸಿನಿಮಾ ಮಾಡ್ತಾರೆ ಅವರು. ಹೌದು,
ಈಗ ನಮ್ಮಲ್ಲಿ ನಾವು ಒಗ್ಗದೇ ಇದ್ರೂ ಹಾಕಿಸ್ತಾರೆ. ಹೌದು 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 ಆ ಥರದ ಎಲಿಮೆಂಟ್ಸ್ಗಳು ಕಾರಣ ಇರ್ಬೋದೇನೋ. ಹೌದು. ಈಗ ಆ ದಿಕ್ಕಿನಲ್ಲಿ ಹೊಸ ನಿರ್ದೇಶಕರು ಇವರು ಮಾರಿಗೋಲ್ಡಲ್ಲಿ ನಿಮಗೆ ಈ ಥರದ ಇದು ಹೇಗೆ ಅನಿಸ್ತದೆ? ಇಲ್ಲ, ಇದು ಅಂದ್ರೆ ಈ ಸಬ್ಜೆಕ್ಟ್ ಆ ತರದ್ದು ಏನು ಇಲ್ಲ. ಅಂದ್ರೆ ಇದರಲ್ಲಿ ಆ ತರ ನೇಟಿವಿಟಿ ಪ್ರಶ್ನೆ ಬರೋದಿಲ್ಲ. ಇದರಲ್ಲಿ ಅದೇ ಹಾಗಾಗಿ ಅವ್ರು ಆಸೆ ಮೂಲ ಅನ್ನೋ ತರ ಒಂದು ಸಿಂಪಲ್ ಆಗಿರೋ ಒಂದು ಎಳೆ ಮೇಲೆ ಒಂದು ಕಥೆನ ಹೆಣೆದಿದ್ದಾರೆ. ಸೊ ನಿಮಗೆ ಆ ಥರದ್ದು ಅದಕ್ಕೆ ರಿಲೇಟೆಡ್ ಆಗಿ ದೃಶ್ಯಗಳ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಒಂದು ಆಸೆ, ತುಂಬಾ ದುರಾಸೆ ಪಟ್ರೆ ಏನಾಗುತ್ತೆ ಅಂತ.